ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕಳ್ಳತನ ದಂಧೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಈ ಬಗ್ಗೆ ನಿನ್ನೆ ವಿಸ್ತೃತವಾಗಿ ವರದಿ ಬಿತ್ತರಿಸಿದೆ. ಈ ಕಳ್ಳತನ ದಂಧೆಗೆ ಬ್ರೇಕ್ ಹಾಕುವುದಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ಲಾಕ್ ಮಾರ್ಕೆಟ್ನಿಂದ ಇದರ ವಿರುದ್ಧವಾಗಿ ನಮ್ಮ ಕ್ರಮ ಕೈಗೊಳ್ಳುತ್ತೀವಿ, ತೀರ್ಮಾನವೂ ಆಗಿದೆ. ಆಯಿಲ್ ಕಾರ್ಪೊರೇಷನ್ ಮತ್ತು ರಿಟೇಲರ್ ಜೊತೆಗೂ ಕೂಡ ಸಭೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಡಿಸಿ ಹೇಳಿದ್ದಾರೆ. ಆಕ್ಟ್ 1955 ಕೆಳಗಡೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಬಾರ್ದಂತ ಹೇಳಿ ಏನು ಪ್ರೊವಿಷನ್ಸ್ ಇದ್ದಾವೆ ಅದರ ಪ್ರಕಾರ ನಾವು ಕ್ರಮಗಳನ್ನು ವಹಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದಲ್ಲದೆ ಯಾರ್ಯಾರು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇರ್ತಾರೆ ಹಾಗೂ ಯಾರು ರಿಟೇಲ್ ಓನರ್ಸ್ ಇರ್ತಾರೆ ಅವ್ರ ಜೊತೆನೂ ಮೀಟಿಂಗ್ ನಡೆಸಿ ಈಗ ಮುಂದಿನ ದಿನಮಾನಗಳಲ್ಲಿ ಇದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕನ್ನೋದು ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ಡೆಸಿಷನ್ ತಗೊಳ್ತೀವಿ. ಧನ್ಯವಾದಗಳು. ಏನೇ ಇರಲಿ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ ನಾವು ಅವಕಾಶ ಮಾಡಿಕೊಡಲ್ಲ. ರೆಗ್ಯುಲೇಷನ್ಸ್ ಯಾಕಿರ್ತಾವಂದರೆ ಜನರ ಸೇಫ್ಟಿ ಮತ್ತು ಪ್ರೈಸ್ ರೆಗ್ಯುಲೇಷನ್, ಯಾವುದೇ ದುಬಾರಿ ರೇಟಿಗೆ ಪೆಟ್ರೋಲ್ ಡೀಸೆಲ್ ಮಾರಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.